ಪ್ರಾರಂಭಗೊಂಡಿದೆ. ದಿಸ್ ಇಸ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಚಿಮ್ಮಡ್ ವರ್ಸಸ್ ನಾಗ್ನೂರ್. ಈ ಪಂದ್ಯದಲ್ಲಿ ಜಯಶಾಲಿಯಾಗಿರ್ತಕ್ಕಂಥ ತಂಡ ನೇರವಾಗಿ ಫೈನಲ್ಗೆ ಲಗ್ಗೆ ಹಾಕ್ತಾ ಇದೆ. ಕಾದು ನೋಡುವ ಯಾವ ತಂಡ ಫೈನಲ್ಗೆ ಹೆಜ್ಜೆ ಹಾಕುತ್ತೆ ಅಂತ ಹೇಳಿ ಕಾದು ನೋಡ್ತಕ್ಕಂತಹ ಒಂದು ಅವಕಾಶ 10 ನಿಮಿಷದ ಒಂದು ಕಾಲಾವಧಿಯಲ್ಲಿ ನಿರ್ಣಯ ಆಗ್ತಾ ಇದೆ. ನಾಲ್ಕು ತಂಡದ ಪರವಾಗಿ ಆಕಾಶ ಅವರು ದಾಳಿ ಮಾಡ್ತಾ ಇದ್ದಾರೆ. ನೇರವಾದ ದಾಳಿ ಆಗ್ತಾ ಇದೆ 2 ಅಂಕವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ. Umpire decision is final decision. Please cooperation with the umpire. ಈ ಒಂದು ಪಂದ್ಯದ ರೆಫರಿಯಾಗಿ ರೆಫರಿಯಾಗಿ ಮಲ್ಲು ಸರ್ ಅವರು, ಹಾಗೆ ಅಂಪೈರ್ಸ್ ಆಗಿ ಬೇದ್ರಿ ಸರ್ ಹಾಗೂ ಸುಶಾಂತ್ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಾಳಿಯಲ್ಲಿ ವಿಠಲ್ ಅವರು ನಾಗ್ನೂರ್ ತಂಡದ ಪರವಾಗಿ ದಾಳಿಯಲ್ಲಿ ಕಾಣಿಸಿಕೊಳ್ತಾರೆ. ವಿಠಲ್ ಈಗಾಗಲೇ 1 ಅಂಕವನ್ನ ಗಳಿಸಿಕೊಂಡಿದ್ದಾರೆ ನಾಗ್ನೂರ್ ತಂಡದಿಂದ. ಹೀಗಾಗಿ 1-0. ಉತ್ತಮವಾಗಿರ್ತಕ್ಕಂಥ ಒಂದು ಆಂಕಲ್ ಹೋಲ್ಡ್ ಮಾಡ್ತಾ ಇದ್ದಾರೆ ಜೆರ್ಸಿ ನಂಬರ್ 8 ಚಿಮ್ಮಡ್ ತಂಡದ ಪರವಾಗಿ. ಹೀಗಾಗಿ 1-1 ಸಮ. ಥರ್ಡ್ ರೈಡ್ ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ. ಆಕಾಶ್ ಅವರಿಗೆ ಕಠಿಣ ಪರಿಸ್ಥಿತಿ ಎದುರಾಗಿದೆ. ಪರಿಸ್ಥಿತಿಯನ್ನ ಪಾಸ್ ಮಾಡಲೇಬೇಕು. ಬಹಳ ಟೈಟ್ ಆಗಿರ್ತಕ್ಕಂಥ ಪಂದ್ಯಗಳು ಈ ಒಂದು ಮೈದಾನದಲ್ಲಿ. ಬಲಿಷ್ಠ ತಂಡಗಳ ಮಧ್ಯ 4 ತಂಡಗಳ ಮಧ್ಯ ಒಂದು ಪೈಪೋಟಿ ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥ ಒಂದು ಪುಷ್ ಮುಖೇನ ರೈಡರ್ ಅನ್ನು ಔಟ್ ಮಾಡ್ತಾ ಇದ್ದಾರೆ ನಾಗ್ನೂರ್ ತಂಡದ ಶಿವ ಅವರು. ಎಸ್ ವಿಠಲ್, ಜೆರ್ಸಿ ನಂಬರ್ 8 ವಿಠಲ್ ಅವರು ಸಬ್ ಜೂನಿಯರ್ ನ್ಯಾಷನಲ್ ಆಡಿದ್ದಾರೆ. ವಿಠಲ್ ಅವರು, ಅವರಿಗೂ ಕೂಡ ಅಭಿನಂದನೆಗಳು. ಜೂನಿಯರ್ ನ್ಯಾಷನಲ್ ಆಡಿದ್ದಾರೆ ವಿಠಲ್, ಜೆರ್ಸಿ ನಂಬರ್ 8 ನಾಗ್ನೂರ್ ತಂಡದಲ್ಲಿ. ಈಗ ದಾಳಿಯಲ್ಲಿ ವಿಠಲ್ ಅವರು, ಜೂನಿಯರ್ ನ್ಯಾಷನಲ್ ಆಡಿದಂತಹ ಆಟಗಾರ ವಿಠಲ್ ಅವರ ಒಂದು ದಾಳಿ ಮಾಡ್ತಾ ಇದ್ದಾರೆ ಚಿಮ್ಮಡ್ ತಂಡದ ಮೇಲೆ. ಉತ್ತಮವಾಗಿರ್ತಕ್ಕಂಥ ಒಂದು ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ 2 ಅಂಕಗಳ ಗಳಿಕೆಯಲ್ಲಿ ಸಫಲತೆ ಆಗ್ತಾನೆ ವಿಠಲ್ ಅವರ ದಾಳಿ. 4-1. ಇಲ್ಲಿಯವರೆಗೆ 2 ತಂಡಗಳು ಬಹಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ತಂಡಗಳು ಅಂತ ಗುರುತಿಸಿಕೊಂಡಿವೆ ಈ ಒಂದು ಪಂದ್ಯಾವಳಿಯಲ್ಲಿ. ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ಆಟಗಾರರು 2 ತಂಡದಲ್ಲಿದ್ದಾರೆ. ಇಂಥ ಒಳ್ಳೆಯ ಆಟಗಾರನ ಕಟ್ಟಿಕೊಂಡಿರ್ತಕ್ಕಂಥ 2 ತಂಡಗಳು ಉತ್ತಮವಾಗಿ ಪ್ರದರ್ಶನವನ್ನು ಮೈದಾನದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಬಿಟ್ಟಲ್ಲ. ನೋಡಿ, ಇದ್ದಿದ್ದ ಓಡಿಸಿ ಪಾಯಿಂಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ ವಿಠಲ್. ಡೋ ಆರ್ ಡೈ, ಮತ್ತೆ ಡೋ ಆರ್ ಡೈ ಅನ್ನ ಎದುರಿಸ್ತಾ ಇದ್ದಾರೆ ಚಿಮ್ಮಡ್ ತಂಡದವರು. ಈಗ ದಾಳಿಯಲ್ಲಿ ಜೆರ್ಸಿ ನಂಬರ್ 2 ಚಿಮ್ಮಡ್ ತಂಡದ ಪರವಾಗಿ ದಾಳಿ ಯಶಸ್ವಿಯಾದರೆ ತಮ್ಮ ತಂಡವನ್ನು ರಕ್ಷಿಸಬಹುದು.
ಕಾದು ನೋಡುವ ಮತ್ತು ಅಂಕವನ್ನು ಗಿಟ್ಟಿಸಿಕೊಂಡಿದ್ದಾರೆ ಜರ್ಸಿ ನಂಬರ್ 12. 2-5 ಮಧ್ಯ ಪಂದ್ಯ ಮೈದಾನದಲ್ಲಿ ಮತ್ತೆ ವಿಠಲ್ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ವಿಠಲ್ ಅವರ ದಾಳಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ದಾಳಿಯಲ್ಲಿ ಆಕಾಶ್ ಅವರು ದಾಳಿ ಮಾಡ್ತಾ ಇದ್ದಾರೆ. ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ ಆಕಾಶ್ ಗೌಂಡಿ ಅವರು ದಾಳಿಯಲ್ಲಿ ಕಾಣಿಸಿಕ್ತಾ ಇದ್ದಾರೆ. ಈಗಾಗಲೇ ಪಂದ್ಯ 6-2 ಮಧ್ಯೆ ನಡೀತಾ ಇದೆ. ಮತ್ತೆ ದಾಳಿಯಲ್ಲಿ ವಿಠಲ್ ಅವರು ನಾಗನೂರು ತಂಡದ ಪರವಾಗಿ ಆಟಗಾರನ ಚಿತ್ರ ಮಾಡ್ತಾ ಇದ್ದಾರೆ. ಕಾದು ನೋಡುವ ಮತ್ತೆ ದಾಳಿಯಲ್ಲಿ ಯಶಸ್ವಿಯಾಗಲು ವಿಫಲವಾಗಿದ್ದಾರೆ ವಿಠಲ್ ಅವರು. ಸೂಪರ್ ಟ್ಯಾಕಲ್ ಆಗಿದೆ. ಜೋರದ ಚಪ್ಪಾಳೆ ಬರಬೇಕು ಚಿಮ್ಮಡ್ ತಂಡಕ್ಕೆ. ಮತ್ತೆ ಆಕಾಶ್ ಅವರ ದಾಳಿಯಲ್ಲಿ ಉದಯ್ ಅವರು ಶರಣಾಗತಿಯಾಗಿದ್ದಾರೆ ನಾಗನೂರು ತಂಡದ ದಾಳಿಯಲ್ಲಿ. ಈಗ ಮತ್ತೆ ಥರ್ಡ್ ರೈಡ್ ಡೂ ಆರ್ ಡೈ. ಆಕಾಶ್ ಅವರು ಮತ್ತೆ ಥರ್ಡ್ ರೈಡ್ ಕಾಣಿಸ್ಕೋತಾ ಇದ್ದಾರೆ. ಕಾದು ನೋಡುವ ದಾಳಿ ಯಶಸ್ವಿಯಾದರೆ ಮತ್ತೆ ತಂಡವನ್ನು ರಕ್ಷಿಸಬಹುದು. ಆಕಾಶ್ ಅವರು ಪದೇ ದಾಳಿಯಲ್ಲಿ ಕಾಣಿಸಿಕ್ತಾ ಇದ್ದಾರೆ ಈ ಒಂದು ಪಂದ್ಯದಲ್ಲಿ. ಮತ್ತೆ ಟ್ಯಾಕಲ್ ಆಗ್ತಾ ಇದ್ದಾರೆ ಆಕಾಶ್ ಅವರು. ಹೀಗಾಗಿ ಮತ್ತೊಂದು ಸರಳ ಅಂಕಗಳಿಗೆ ಆಗ್ತಾರೆ ನಾಗನೂರು ತಂಡಕ್ಕೆ. 8-4 ಮಧ್ಯ ಪಂದ್ಯ ನಡೀತಾ ಇದೆ. 8 ಪಾಯಿಂಟ್ಸ್ ನಾಗನೂರು ಅಂಡ್ 4 ಪಾಯಿಂಟ್ಸ್ ಚಿಮ್ಮಡ್. ವಿಠಲ್ ಅವರು ಮತ್ತೊಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. 9-4. ಕೊನೆಯ ಒಬ್ಬ ಆಟಗಾರ ಚಿಮ್ಮಡ್ ತಂಡದ ಪರವಾಗಿ ಕಾದು ನೋಡುವ ಆಲ್ ಔಟ್ ಆಗುತ್ತಾರೋ ಅಥವಾ ಪಂದ್ಯವನ್ನ ಬೋನಸ್ ಅಂಕವನ್ನ ಗಿಟ್ಟಿಸಿಕೊಂಡಿದ್ದಾರೆ ಜರ್ಸಿ ನಂಬರ್ 12 ಚಿಮ್ಮಡ್ ತಂಡದ ಪರವಾಗಿ. ಹಾಗೆ ಆಲ್ ಔಟ್ ಅಂಕಗಳು ಕೂಡ ಸಿಗ್ತಾ ಇದ್ದಾವೆ ನಾಗನೂರು ತಂಡಕ್ಕೆ. ಪಂದ್ಯ ಈ ರೀತಿ ಸಾಗಿದೆ. 12-5. 12 ನಾಗನೂರು, 5 ಚಿಮ್ಮಡ್. ಅಂಪೈರ್ ಅವರು ನಿರ್ಣಯ ಕೊಡ್ತಾ ಇದ್ದಾರೆ. ಬಹಳಷ್ಟು ಹದ್ದಿನ ಕಣ್ಣು ಇದಕ್ಕೆ ಹೇಳೋದು ಅಂಪೈರ್ಸ್ ಸ್ಟೇಟ್ ಲೆವೆಲ್ ರೆಫ್ರೀಸ್ ಅಂತ.
24 ಕ್ರಾಸ್ ಮಾಡು ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 4 ಆದ್ಮೇಲೆ ದಯವಿಟ್ಟು ಪಟಾಕಿಯನ್ನ ಯಾರು ಕೂಡ ಸಿಡಿಸಬೇಡಿ, ಯಾಕಂದ್ರೆ ಗ್ಯಾಲರಿ ಇರುತ್ತೆ, ಬ್ಯಾಟ್ ಇರುತ್ತೆ. ಪಂದ್ಯ ಮುಗಿದ ತಕ್ಷಣ ತಾವು ಆ ಪಟಾಕಿಯನ್ನು ಸಿಡಿಸಬಹುದು. ದಯವಿಟ್ಟು ವಿನಂತಿ ಮೇರೆಗೆ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಹಾಫ್ ಟೈಮ್ ಕೋಡ್ ಚೇಂಜ್. ನೌ ಸ್ಕೋರ್ ಈಸ್ 12-7. 12-7 ಮಧ್ಯ ಪಂದ್ಯ. ಮತ್ತೆ ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 10 ನಾಲ್ಕೂರು ತಂಡದ ಪರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ತಂಡದ ಮೇಲೆ ಕಾದು ನೋಡುವ ದಾಳಿ ಯಶಸ್ವಿಯಾಗಿದೆ. ಮತ್ತೊಂದು ಬಾರಿ ನಾಲ್ಕೂರು ತಂಡದ ಪರವಾಗಿ ಅಂಕ ಗಳಿಕೆ ಆಗ್ತಾ ಇದೆ. 13-7. ಬಹಳ ಟೈಟ್ ಆಗಿರ್ತಕ್ಕಂಥ ಮ್ಯಾಚ್ ನಡೀತಾ ಇದೆ ಮೈದಾನದ ಮಧ್ಯದಲ್ಲಿ. ಮತ್ತೆ ದಾಳಿಯಲ್ಲಿ ವಿಠಲ್ ಅವರು ಮತ್ತೆ ದಾಳಿಯಲ್ಲಿ ಆಕಾಶ್ ಅವರು ಜರ್ಸಿ ನಂಬರ್ 2 ಆಕಾಶ್ ಗೌಡಿ ಅವರು ದಾಳಿ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಚಾಣಾಕ್ಷರವಾದ ಆಫಿಷಿಯಲ್ ಟೈಮ್ ಔಟ್. ಬೋನಸ್ ಪ್ಲಸ್ 2 ಪಾಯಿಂಟ್. ಆಕಾಶ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ದಾಳಿಯಲ್ಲಿ ಜರ್ಸಿ ನಂಬರ್ 12 ಚಿಮ್ಮಡ ತಂಡದ ಪರವಾಗಿ ದಾಳಿ ಮಾಡ್ತಾ ಇದ್ದಾರೆ ನಾಲ್ಕೂರು ತಂಡದ ಮೇಲೆ. ಈಗಾಗಲೇ 7 ಅಂಕಗಳ ಮುನ್ನಡೆಯಲ್ಲಿದೆ ನಾಲ್ಕೂರು ತಂಡ. 9-16. ಮತ್ತೆ ದಾಳಿ ವಿಭಾಗದಲ್ಲಿ ಚಿಮ್ಮಡ ತಂಡದ ಆಟಗಾರ ಜರ್ಸಿ ನಂಬರ್ 8 ಪದೇ ಪದೇ ದಾಳಿ ಮಾಡ್ತಾ ಇದ್ದಾರೆ. 9-16 ಮಧ್ಯ ಪಂದ್ಯ ನಡೀತಾ ಇದೆ. ಆದ್ಮೇಲೆ ಮನೆ ಅಂದ್ಮೇಲೆ ಕಸ ಬರುತ್ತೆ, ಬದುಕು ಅಂದ್ಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಸೊ ಈ ಒಂದು ಯುಕ್ತಿಯನ್ನು ತಾವೆಲ್ಲರೂ ಕೂಡ ಬಳಸಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲೇಬೇಕು. ಈಗ ಮತ್ತೆ ದಾಳಿಯಲ್ಲಿ ವಿಠಲ್ ಅವರ ದಾಳಿ ಯಶಸ್ಸಾಗ್ತಾ ಇದೆ. ಕಾದು ನೋಡುವ. 1 ಅಂಕ ವಿಠಲ್ ಅವರ ಮಡಿಲಿಗೆ. 17-10 ಮಧ್ಯ ಪಂದ್ಯ. ಥರ್ಡ್ ರೌಂಡ್ ಡೂ ಆರ್ ಡೈ. ಮಾಡಿ ಇಲ್ಲವೇ ಮಡಿ. ಅಂಕ ಪಡಿ, ಇಲ್ಲ ಮನೆಗೆ ನಡಿ. 10-17.
ಎಷ್ಟು ಬಲಿಷ್ಠವಾಗಿದೆ ಅಂತ ಇನ್ನೂ ಪ್ರಯತ್ನ ಬಿಡ್ತಾ ಇಲ್ಲ. ವಿಠಲ್ ಅವರು ಜೋರಾದ ಚಪ್ಪಾಳೆ ಬರಬೇಕು ಪ್ರೇಕ್ಷಕರು. ಎಂತ ಒಂದು ಪ್ರಯತ್ನ ಆಗಿದೆ ಮೈದಾನದಲ್ಲಿ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಯಾಕ ಅಲ್ಲಿ ರಿಸಲ್ಟ್ ಅವರಿಬ್ರು ಬದಾಸಿಕ್ರು ಪಡೆಯುವ ಮ್ಯಾಲ್ ಕೊಡ್ತಾರೆ ಏನು ಸಂಸನ್ ಕೊನೆಯ 5 ನಿಮಿಷಗಳ ಆಟ. ಮಧ್ಯದಾಳಿಯಲ್ಲಿ ಯಶಸ್ವಿಯಾಗಿದ್ದಾರೆ ನಾಗೂರ್ಗುಳದ ಆಟಗಾರರು. 22-10 ಮಧ್ಯ ಪಂದ್ಯ ನಡೀತಾ ಇದೆ ಮೈದಾನದ ಮಧ್ಯದಲ್ಲಿ. ಮತ್ತೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕಾಶ್, ಮತ್ತೆ ಸಮಯದ ಕೋರಿಕೆ ಆಗ್ತಾ ಇದೆ ಚಿಮ್ಮಡ್ತನದ ಪ್ರಭಾವ. ಈಗಾಗಲೇ 12 ಅಂಕಗಳ ಮುನ್ನಡೆಯಲ್ಲಿದೆ ನಾಗ್ನೂರ್ ತಂಡ. ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದೆ ನಾಗ್ನೂರ್ ತಂಡ. 23-10. ಕೊನೆಯ 3 ನಿಮಿಷ. ಲಾಸ್ಟ್ 3 minutes ಇನ್ಸೈಡ್ ದ ಕೋರ್ಟ್. ಥರ್ಡ್ ರೈಡ್, ಡೂ ಆರ್ ಡೈ. 23-10. ಸೆಲ್ಫ್ ಔಟ್ ಆಗಿದ್ದಾರೆ ಜರ್ಸಿ ನಂಬರ್ 9 ಸಿದ್ದು. ಲೈನ್ ಅಂಪೈರ್ ಅವರ ಹದ್ದಿನ ಕಣ್ಣು. ಹನುಮಂತ್ ಅವರು ಸಿಸಿ ಕ್ಯಾಮ್ರಾ ಹಾಕಿ ಲೈನ್ ಜೂಮ್ ಮಾಡಿದ್ದಾರೆ. ಹನುಮಂತ್, ಥ್ಯಾಂಕ್ ಯು ಸೋ ಮಚ್. ಶರಣಾಗತಿ. ಬೋನಸ್ ಪಾಯಿಂಟ್ ಚಿಮ್ಮಡ್ ತಂಡಕ್ಕೆ, 1 ಅಂಕ ನಾಗೂರ್ ತಂಡಕ್ಕೆ. ಲಾಸ್ಟ್ 2 minute ಗೇಮ್. ಕೊನೆ 2 ನಿಮಿಷದ ಅವಕಾಶ ಇದೆ ಚಿಮ್ಮಡ್ ತಂಡಕ್ಕೆ. ಈಗಾಗಲೇ 14 ಅಂಕಗಳ ಮುನ್ನಡೆಯಲ್ಲಿದೆ ನಾಗೂರ್ ತಂಡ. ಬಸವೇಶ್ವರ ಅರಳಿಮಟ್ಟಿ ಮತ್ತು ಮಾರುತೇಶ್ವರ ಸೋರ್ಗಾಂವ್ 2 ತಂಡಗಳಿಗೆ ಫೈನಲ್ ಕರೆ. 2 ತಂಡಗಳು ಬೇಗನೆ ಮೈದಾನಕ್ಕೆ ಆಗಮಿಸಬೇಕು. The second semi-final match, Bashveshwar Aradimatti versus Sorgaon. Be ready after this match. Get ready. ಈ ಪಂದ್ಯದಲ್ಲಿ ನಾಗ್ನೂರ್ ತಂಡ ವಿಜಯಶಾಲಿಯಾಗಿ ನೇರವಾಗಿ ಫೈನಲ್ಗೆ ಪ್ರವೇಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ನಾಗ್ನೂರ್ ತಂಡಕ್ಕೆ. ಉತ್ತಮ ಆಟವನ್ನು ಆಡಿ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ ನಾಗ್ನೂರ್ ತಂಡ. ಹಾಗೆ ಚಿಮ್ಮಡ್ ತಂಡ, ಶ್ರೀನಿಧಿ ತಂಡ